ಹೋಟೆಲಲ್ಲಿ ಮಾಡೋ ಥರ ಟೊಮೊಟೊ ಬಾತ್ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಮೊದಲು ಒಂದು ಪೌಡ್ರು ಮಾಡ್ಕೋಬೇಕು. ಒಂದು 4 ಚಕ್ಕೆ, ಒಂದು 4-5 ಲವಂಗ, ಒಂದು 3 ಏಲಕ್ಕಿ. ಇದನ್ನು ನೈಸಾಗಿ ರುಬ್ಕೊಳ್ಳಿ. ಈಗ ಒಂದು ಪ್ಯಾನ್ಗೆ ಎಣ್ಣೆ, ಉದ್ದುದ್ದ ಹಚ್ಕೊಂಡಿರೋ ಈರುಳ್ಳಿ, ಇದು ಕೆಂಪಾಗೋವರೆಗೂ ಫ್ರೈ ಮಾಡಬೇಕು. ನೋಡಿ ಇದಾಗಿದೆ. ಒಂದು 4 ಹಸಿಮೆಣಸಿನ್ಕಾಯಿ ಖಾರಕ್ಕೆ. ನೋಡಿ ಈಗ ಕೆಂಪಾಗಿದೆ. ಈಗ ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹಚ್ಚಿರೋದು, ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಈಗ ಒಂದು 4-5 ಟೊಮೆಟೊ ಉದ್ದುದ್ದ ಹಚ್ಕೊಂಡಿರೋದು ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಮಾಡಿ. ನೋಡಿ ಈಗ ಫ್ರೈ ಆಗಿದೆ. ಸ್ವಲ್ಪ ಧನಿಯಾ ಪೌಡರು, ಸ್ವಲ್ಪ ಖಾರದ ಪುಡಿ, ಖಾರ ನೋಡಿ ಹಾಕ್ಕೊಳ್ಳಿ. ಈಗ ರುಬ್ಬಿದ್ವಲ್ಲ ಆ ಪೌಡರ್ ಹಾಕ್ಕೊಳ್ಳಿ, ಚಕ್ಕೆ ಲವಂಗದು. ಈಗ ಹಸಿ ವಾಸನೆ ಹೋಗಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂದು ಅರ್ಧ ಕಪ್ ಮೊಸರು, ಇದು ಮೊಸರು ಸ್ಮೆಲ್ ಹೋಗಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನೀರು ಹಾಕ್ಕೊಳ್ಳಿ. ನಾನು 1 ಲೋಟಕ್ಕೆ 2 ಲೋಟ ನೀರು ತೊಗೊಂಡಿದ್ದೀನಿ. ಸ್ವಲ್ಪ ಕಲ್ಲುಪ್ಪು. ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ. ಈಗ ಅಕ್ಕಿ ಹಾಕ್ಕೊಳ್ಳೋಣ, ನೆನೆಸಿಟ್ಟಿರೋ ಅಕ್ಕಿ. ನಾವು 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಿದ್ದೀನಿ. ನೀವು ಉದುರು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಕಮ್ಮಿ ಹಾಕ್ಕೋಬೋದು. ಈಗ 50% ಬೇಯಬೇಕದು. ಅದಾದಮೇಲೆ ಕುಕ್ಕರ್ ಮುಚ್ಚಿ ಅಲ್ಲಿ ತನಕ ಕುದಿಯೋಕ್ಕೆ ಬಿಡಿ. ನೋಡಿ ಈಗ ಕುದೀತಾ ಇದೆ. ನೋಡಿ ಬೆಂದಿದೆ ಈಗ 50%. ಈಗ ಕುಕ್ಕರ್ ಮುಚ್ಚಿಬಿಡಿ. 2 ವಿಜಿಲ್ ಕೂಗಿಸಿ ಕುಕ್ಕರ್ ಮುಚ್ಚಿ. ನೋಡಿ ಈಗ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೊಮೊಟೊ ಬಾತು. ಹೋಟೆಲಲ್ಲಿ ತಿನ್ನೋ ಥರನೇ ಇರುತ್ತೆ. ನೀವು ಮನೇಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.